ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಸಿ ಆ್ಯಂಡ್ ಬ್ಯಾಂಕಿಂಗ್ ಗುರೂಜಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿಯ ಪೇ ಸ್ಕೇಲ್ ಅಂದರೆ ಸ್ಯಾಲ್ರಿ ಕುರಿತಂತೆ ಚರ್ಚೆ ಮಾಡ್ತೀನಿ. ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಏಜ್ ಲಿಮಿಟ್ ಬಗ್ಗೆ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ, ಅದನ್ನು ಕೂಡ ಬಗೆಹರಿಸೋಣಂತೆ. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಸಿ ಆ್ಯಂಡ್ ಬ್ಯಾಂಕಿಂಗ್ ಗುರೂಜಿ. ಸ್ನೇಹಿತರೆ, ಈಗಾಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆ್ಯಂಡ್ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗೋದು ಮರಿಬೇಡಿ. ಯಾಕಂದರೆ ಇಂಚಿಂಚು ಮಾಹಿತಿ ಎಸ್ ಎಸ್ ಸಿ, ಬ್ಯಾಂಕಿಂಗ್, ಅಗ್ನಿವೀರ್ ಹಾಗೂ ರೈಲ್ವೇಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಇಂಚಿಂಚು ಮಾಹಿತಿಯನ್ನು ತಕ್ಷಣ ಇನ್ಸ್ಟಂಟಾಗಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ದಯವಿಟ್ಟು ಮೊದಲು ಜಾಯ್ನ್ ಆಗಿ. ದಿ ನೇಮ್ ಆಫ್ ದಿ ಚಾನಲ್ ಈಸ್ ಎಸ್ ಎಸ್ ಸಿ ಆ್ಯಂಡ್ ಬ್ಯಾಂಕಿಂಗ್ ಗುರೂಜಿ. ಸ್ನೇಹಿತರೆ, ಇಲ್ಲಿ ಪೇ ಸ್ಕೇಲ್ ಬಂದುಬಿಟ್ಟು 18,000 ರೂಪಾಯಿಂದ 56,900 ರೂಪಾಯಿ ಅಂತ ಹೇಳಲಾಗುತ್ತೆ. ಇದು ಫಾರ್ ದಿ ಪೋಸ್ಟ್ ಆಫ್ ಸಿಪಾಯ್ ಇನ್ NCB. ಇದನ್ನು ಹೊರತುಪಡಿಸಿ ಇನ್ನುಳಿದಂತಹ BSF, CISF, CAPF, SSB ಈ ರೀತಿ ಇನ್ನುಳಿದಂತಹ ಪೋಸ್ಟ್ಗಳಿಗೆ ಇಲ್ಲಿ 21,700 ರೂಪಾಯಿಯಿಂದ 69,100 ರೂಪಾಯಿವರೆಗೂ ಸ್ಯಾಲ್ರಿ ಇರುತ್ತೆ. ಅಂದರೆ ಸರಿಸುಮಾರು ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ 70,000 ರೂಪೀಸ್ವರೆಗೂ ಹೋಗುತ್ತೆ. ಇನ್ಸೆಂಟಿವ್ ಸೇರಿದರೆ ಇನ್ನೂ ಸಹ ಜಾಸ್ತಿ ಆಗ್ಬೋದು. ಹಾಗಾಗಿ ಇದೊಂದು ಒಳ್ಳೆಯ ಆಪರ್ಚುನಿಟಿ. ಸ್ಟಾರ್ಟಿಂಗ್ ಏಜಲ್ಲಿ ಅಥವಾ ಸ್ಟಾರ್ಟಿಂಗ್ ಒಂದು ಆರಂಭದ ಒಂದು ಹಂತದಲ್ಲೇ ನೀವು ಇಷ್ಟು ದೊಡ್ಡದಾದಂತಹ ಮೊತ್ತ ಅಥವಾ ಕೈತುಂಬ ಸ್ಯಾಲ್ರಿಯನ್ನು ಪಡೆಯೋದು ಇಂತಹ ಒಂದು ಹುದ್ದೆಗಳಿಂದ ಮಾತ್ರ ಸಾಧ್ಯ. ಈಗಾಗಲೇ ಹೇಳಿದಾಗೆ 39,481 ವೇಕೆನ್ಸೀಸ್ ಇದೆ. ಇದಕ್ಕೆ ಇನ್ನೂ ಕೆಲವೇ ದಿನಗಳಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಆ್ಯಡ್ ಮಾಡಲಾಗುತ್ತೆ ಅಂತ ಒಂದು ಸುದ್ದಿ ಬಂದಿದೆ. ಏಜ್ ಲಿಮಿಟು 1/1/2025 ಅನ್ವಯ, ಅಂದರೆ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ. ನಿಮ್ಮ ವಯಸ್ಸು ಆ್ಯಸ್ ಆನ್ 1/1/2025 ಅಂದರೆ ಜನವರಿ 1, 2025ಕ್ಕೆ ಅನುಗುಣವಾಗಿ 23 ಮೀರಿ ಇರಬಾರ್ದು ಮತ್ತು 18 ವರ್ಷದ ಒಳಗಡೆ ಇರಬಾರ್ದು. ಯಾಕಂದರೆ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅವರು ಕೇಳ್ತಾ ಇರೋದು 10th ಪಾಸ್, SSLC ಅಥವಾ 10th ನೀವು ಪಾಸ್ ಆಗಿದ್ದರೆ ಸಾಕು. ಹಾಗಾಗಿ ಜನವರಿ 2025 ಜನವರಿ 1, 2025ಕ್ಕೆ ಅನುಗುಣವಾಗಿ 18ಕ್ಕಿಂತ ಕಡಿಮೆ ಇರಬಾರ್ದು, 23ಕ್ಕಿಂತ ಜಾಸ್ತಿ ಇರಬಾರ್ದು. ವಿಚ್ ಮೀನ್ಸ್ ನೀವು 2/1/2002 ಮುಂಚೆ ಹುಟ್ಟಿರಬಾರ್ದು ಅಥವಾ 1/1/2007 ನಂತರ ಹುಟ್ಟಿರಬಾರ್ದು. ಇದು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಅಂದರೆ ಜನರಲ್ ಮೆರಿಟ್ ಅವ್ರಿಗೆ. ಫಾರ್ ಅದರ್ಸ್ SC/STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ SC/ST ಅವ್ರಿಗೆ ಅಪ್ಪರ್ ಏಜ್ ಲಿಮಿಟು 28 ವರ್ಷ, OBC ಅವ್ರಿಗೆ 26 ಇರುತ್ತೆ, ಎಕ್ಸ್ ಸರ್ವಿಸ್ ಮೆನ್ಗೂ ಕೂಡ 26 ಇರುತ್ತೆ. ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಒಬ್ಬ ವಿದ್ಯಾರ್ಥಿ ಮೆಟ್ರಿಕ್ಯುಲೇಷನ್ ಅಥವಾ 10th ಕ್ಲಾಸ್ ಎಕ್ಸಾಮಿನೇಷನನ್ನು ರಿಕಗ್ನೈಸ್ಡ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಪಾಸ್ ಆಗಿರಬೇಕಾಗುತ್ತೆ. ಆ್ಯಂಡ್ ಫೀ ಬಂದುಬಿಟ್ಟು 100 ರೂಪಾಯಿ ಫೀಯನ್ನು ನೀವು ಕಟ್ಟತಕ್ಕದ್ದು. ಮಹಿಳೆಯರಿಗೆ ಮತ್ತು ಇನ್ನುಳಿದಂತಹ ಕೆಟಗರಿಗೆ ಇಲ್ಲಿ ಫೀಸ್ ಇರಲ್ಲ. ಉಳಿದಂತಹ ಅಭ್ಯರ್ಥಿಗಳು 100 ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ ಸೆಂಟರ್ಸ್, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅಂತ ಹೇಳಿದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿಯಲ್ಲಿ ನೀವು ನಿಮ್ಮ ಪರೀಕ್ಷಾ ಸೆಂಟರನ್ನು ಚೂಸ್ ಮಾಡ್ಕೊಳ್ಬೋದು. ಮುಂದಿನ ಒಂದು ಸಿರೀಸಲ್ಲಿ ನಾನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಹೇಳ್ತೀನಿ. ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅಂತ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Please don't forget to subscribe to our YouTube channel SSC and Banking Guruji.